ಬಹಳ ದಿನಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಸುಮಿತ್ರಾ ಎಂಬ ವಿಧವೆ ವಾಸಿಸುತ್ತಿದ್ದಳು. ಅವಳಿಗೆ ಸುಮಾರು 30 ವರ್ಷ. ಅವಳ ಜೀವನದಲ್ಲಿ ನಡೆದ ಘಟನೆಗಳಿಂದ ಅವಳು ಈಗಾಗಲೇ ತುಂಬಾ ಖಿನ್ನತೆಗೆ ಒಳಗಾಗಿದ್ದಳು. ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಅವಳು ತನ್ನ ಗಂಡನನ್ನು ಕಳೆದುಕೊಂಡಳು. ದುಃಖಕರ ಸಂಗತಿಯೆಂದರೆ ಅವಳ ಅತ್ತೆಯ ಮನೆಯ ಹಿರಿಯರು ಸಹ ಅದಕ್ಕೂ ಮೊದಲು ಭಯಾನಕ ಕಾಯಿಲೆಯಿಂದ ಸಾವನ್ನಪ್ಪಿದ್ದರು. ಈಗ ಅವಳು ಆ ಮನೆಯಲ್ಲಿ ಒಂಟಿಯಾಗಿದ್ದಳು. ಇದರಿಂದಾಗಿ ಅವಳ ಜೀವನವು ತುಂಬಾ ಕಷ್ಟಕರವಾಗಿತ್ತು. ಬಡತನದಿಂದಾಗಿ ಅವಳು ಜೀವನ ಸಾಗಿಸಲು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳು. ಹಣ ಸಿಗದಿದ್ದಾಗ ಮನೆಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಮಾಡುತ್ತಿದ್ದಳು. ಅವಳ ಅಸಹಾಯಕತೆಯನ್ನು ನೋಡಿ ಹಳ್ಳಿಯ ಕೆಲವು ಪುರುಷರು ಕಾಲಕಾಲಕ್ಕೆ ಅವಳಿಗೆ ಹಣವನ್ನು ತೋರಿಸಿ ಅವಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ಅವಳು ಮನೆಯಿಂದ ಹೊರಗೆ ಬಂದಾಗಲೆಲ್ಲ ಅವರು ಅವಳನ್ನು ಕಿರುಕುಳ ನೀಡುತ್ತಿದ್ದರು. ಆದರೆ ಅವಳು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಕೆಲವು ಆಸೆಗಳು ಇದ್ದವು. ಅವಳು ತನ್ನ ಗಂಡನೊಂದಿಗೆ ಕಳೆದ ಸಿಹಿ ಕ್ಷಣಗಳ ಬಗ್ಗೆ ಯೋಚಿಸುತ್ತಿದ್ದಳು. ಅದು ಅವಳನ್ನು ತುಂಬಾ ನೋಯಿಸುತ್ತಿತ್ತು. ತಾಯಿಯಾಗುವ ಆಸೆಯೂ ಅವಳ ಹೃದಯದಲ್ಲಿ ಹೂಳಿಕೊಂಡಿತ್ತು. ಆದರೆ ಅದು ಸಾಧ್ಯವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಕೆಲವೊಮ್ಮೆ ಅವಳು ಕೆಲವು ಪುರುಷರೊಂದಿಗೆ ಮಾತನಾಡುತ್ತಿದ್ದಳು. ತನ್ನ ಆಲೋಚನೆಗಳನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅದು ಅವಳ ಮನಸ್ಸನ್ನು ಹೆಚ್ಚು ಭಾವನಾತ್ಮಕವಾಗಿಸಿತು. ಒಂದು ದಿನ ಸುಮಿತ್ರಾ ಹಳ್ಳಿಯಲ್ಲಿರುವ ಬಾವಿಯಿಂದ ನೀರು ತರಲು ಹೋದಳು. ಅವಳು ಕೆಲಸದಲ್ಲಿದ್ದಾಗ ಬಲವಾದ ದೇಹ ಮತ್ತು ಶಾಂತ ಮುಖವನ್ನು ಹೊಂದಿರುವ ಸಾಧುವೊಬ್ಬನು ಬಾವಿಯ ಕಡೆಗೆ ಬರುತ್ತಿರುವುದನ್ನು ಗಮನಿಸಿದಳು. ಅವನು ಬಹಳ ದೂರ ನಡೆದುಕೊಂಡು ಬಂದಿದ್ದರಿಂದ ಮತ್ತು ಅವನು ಧರಿಸಿದ್ದ ಬಟ್ಟೆಗಳು ಹರಿದು ಹೋಗಿದ್ದರಿಂದ ಅವನು ದಣಿದಿದ್ದಾನೆ ಎಂಬುದು ಸ್ಪಷ್ಟವಾಗಿತ್ತು. ಸಾಧು ಬಾವಿಯ ಬಳಿಗೆ ಬಂದು ಸುಮಿತ್ರಳಿಗೆ ಕುಡಿಯಲು ನೀರು ಕೊಡುವಂತೆ ಕೇಳಿದನು. ಆದರೆ ಸುಮಿತ್ರಾ ಅವನನ್ನು ನೋಡಿದ ತಕ್ಷಣ ಮೋಹಗೊಂಡು ಸಾಧುವನ್ನು ನೋಡುತ್ತಲೇ ಇದ್ದಳು. ನಂತರ ಸಾಧು ಮತ್ತೆ ಕೇಳಿದನು, ನನಗೆ ಕುಡಿಯಲು ನೀರು ಕೊಡಬಹುದೇ? ಆಗ ಸುಮಿತ್ರಾ ಆಘಾತಕ್ಕೊಳಗಾದಳು ಮತ್ತು ಆಲೋಚನೆಗಳಿಂದ ಹೊರಬಂದು ಸಾಧುವಿಗೆ ನೀರು ಕೊಟ್ಟಳು. ನಂತರ ಸಾಧು, ನಾನು ಇಲ್ಲಿ ರಾತ್ರಿ ತಂಗಲು ಯಾವಾದರೂ ಆಶ್ರಮವಿದೆಯಾ ಎಂದು ಕೇಳಿದನು. ಅದಕ್ಕೆ ಸುಮಿತ್ರಾ ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಾ, ಇಲ್ಲಿ ಅಂತಹ ಆಶ್ರಮಗಳಿಲ್ಲ. ಆದರೆ ನೀವು ಬಯಸಿದರೆ ನೀವು ಇಂದು ರಾತ್ರಿ ನನ್ನ ಮನೆಯಲ್ಲಿ ವಿಶ್ರಾಂತಿ ಪಡೆಯಬಹುದು ಎಂದು ಹೇಳಿದಳು. ಸಾಧು, ನನಗೆ ಆಶ್ರಯ ನೀಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದನು. ಆದರೆ ಸುಮಿತ್ರಾ ತನ್ನ ಮನೆಯ ಬಗ್ಗೆ ಹೆಚ್ಚಿನ ವಿವರ ನೀಡದೆ ಅವನನ್ನು ಮನೆಗೆ ಕರೆದುಕೊಂಡು ಹೋದಳು. ಸಾಧುವಿಗೆ ಸಾಯಂಕಾಲದ ಊಟ ತಯಾರಿಸುತ್ತಿದ್ದಾಗ ಅವಳ ಮನಸ್ಸು ಆತಂಕದಿಂದ ತುಂಬಿತ್ತು. ಅವನು ತುಂಬಾ ತಪಸ್ವಿಯಾಗಿರಬಹುದು, ಆದರೆ ಅವಳ ಮನಸ್ಸಿನಲ್ಲಿ ಬೇರೆ ಭಾವನೆಗಳು ಚಲನವಲನಗೊಳ್ಳುತ್ತಿದ್ದವು. ಅವಳು ತನ್ನ ಮನಸ್ಸನ್ನು ನಿಯಂತ್ರಿಸಲು ಯತ್ನಿಸುತ್ತಾ ಊಟ ಸಿದ್ಧಮಾಡಿದಳು. ಊಟ ಮಾಡುವ ವೇಳೆ ಸಾಧು ಕೇಳಿದನು, ನೀವು ಈ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತೀರಾ? ಹೌದು ಎಂದಳು ಸುಮಿತ್ರಾ. ನನ್ನ ಗಂಡನ ಸಾವಿನ ನಂತರ ನಾನು ಒಬ್ಬಳೇ ಇಲ್ಲಿದ್ದೇನೆ. ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಾ ಮನೆಗಳಲ್ಲಿ ಪಾಚಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ. ಆದರೆ ಒಂಟಿಯಾಗಿ ಬಾಳುವುದು ಬಹಳ ಕಷ್ಟಕರ. ಸಾಧು ಶಾಂತವಾಗಿ ಕೇಳುತ್ತಿದ್ದನು. ನಂತರ ಅವನು ಹೇಳಿದನು, ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಸುಖಗಳು ಬರುತ್ತವೆ. ಆದರೆ ಅವುಗಳಿಂದ ನಾವು ತತ್ತರಿಸಬಾರದು. ಸಾವಿನಿಂದ ಯಾರೂ ತಪ್ಪಿಸಿಕೊಳ್ಳಲಾರರು. ಆದರೆ ಅರ್ಥಹೀನ ಜೀವನ ನಡೆಸಿದರೆ ಮಾತ್ರ ನಿಜವಾದ ಸೋಲು. ಈ ಮಾತುಗಳು ಸುಮಿತ್ರಾಳ ಮನಸ್ಸಿಗೆ ಶಾಂತಿಯನ್ನು ನೀಡಿದವು. ನಂತರ ಅವಳು ಸ್ನಾನಕ್ಕೆ ಹೋಗಿ ಸ್ವಲ್ಪ ಗಾಢವಾದ ಉಡುಪು ಧರಿಸಿ ತನ್ನ ರೂಪವನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡಿಕೊಳ್ಳಲು ಯತ್ನಿಸಿದಳು. ಆದರೆ ಅದೇ ಕ್ಷಣದಲ್ಲಿ ತನ್ನ ಯೋಚನೆ ಸರಿಯಾಗಿಲ್ಲ ಎಂದು ಅನುಭವಿಸಿದಳು. ಆಕೆ ಸಾಧುವಿನ ಬಳಿ ಹೋಗಿ, ನಾವು ನಮ್ಮ ಇಚ್ಛೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು ಎಂಬುದು ನಿಜವೇ ಎಂದು ಕೇಳಿದಳು. ಸಾಧು, ಹೌದು, ಸಂಪೂರ್ಣವಾಗಿ ತ್ಯಜಿಸಬಹುದು ಎಂದನು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಲು ಕಲಿಯಬೇಕು. ಇದಕ್ಕಾಗಿ ಧ್ಯಾನ ಮತ್ತು ತ್ಯಾಗವೇ ಮಾರ್ಗ. ಸುಮಿತ್ರಾ, ನಾನು ಇದನ್ನು ನಂಬಲಾಗುತ್ತಿಲ್ಲ. ಇಚ್ಛೆಗಳು ಸಹಜ. ಅವು ನಮ್ಮ ಜೀವನದ ಭಾಗ. ಸಾಧು ಗಂಭೀರವಾಗಿ ನಗುತ್ತಾ, ನಿಜ. ಆದರೆ ಇಚ್ಛೆಗಳು ನಿಯಂತ್ರಣ ತಪ್ಪಿದರೆ ಅವು ನಮ್ಮನ್ನು ನಾಶ ಮಾಡಬಹುದು. ಸುಮಿತ್ರಾಳ ಕಣ್ಣು ನೀರಾಯಿತು. ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನನ್ನ ಮನಸ್ಸು ನನ್ನನ್ನು ಎಲ್ಲಿ ಎಳೆಯುತ್ತದೆ, ನಾನು ಅಲ್ಲಿಗೆ ಹೋಗಿಬಿಡುತ್ತೇನೆ. ಸಾಧು ಗಂಭೀರವಾಗಿ ಹೇಳಿದರು, ಈ ದಾಹ ತೀರಿಸಲು ಆತ್ಮಜ್ಞಾನವೇ ಒಂದೇ ಮಾರ್ಗ. ಇಚ್ಛೆಗಳನ್ನೆಲ್ಲ ತಣಿಸಲು ಪ್ರಯತ್ನಿಸಿದಷ್ಟು ಅವು ಹೆಚ್ಚುತ್ತವೆ. ಆದರೆ ಧ್ಯಾನ, ತಪಸ್ಸು ಮತ್ತು ತ್ಯಾಗವೇ ಇವುಗಳ ನಿವಾರಣೆಗೆ ಮಾರ್ಗ. ಸುಮಿತ್ರಾ ಅರ್ಥ ಮಾಡಿಕೊಂಡಳು. ಹೌದು, ಅವಳು ಕೇವಲ ಭಾವನೆಗಳ ಬಲೆಗೆ ಸಿಲುಕಿದಳು.
ಆದರೆ ಇಂದಿನಿಂದ ಹೊಸ ಜೀವನ ಆರಂಭಿಸಬೇಕು ಎಂದು ತೀರ್ಮಾನಿಸಿದಳು. ಮರುದಿನ ಬೆಳಿಗ್ಗೆ ಅವಳು ಸಾಧುವಿಗೆ ಕೃತಜ್ಞತೆ ಸಲ್ಲಿಸಿ, ನೀವು ನನ್ನ ಜೀವನದ ದಾರಿ ತೋರಿಸಿದ್ದೀರಿ. ನಾನು ಈಗ ನನ್ನ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸುತ್ತೇನೆ ಎಂದಳು. ಸಾಧು ಸತ್ಯ ಮತ್ತು ಸಂಯಮವೇ ನಿಜವಾದ ಸಂತೋಷದ ಮಾರ್ಗ ಎಂದು ಹೇಳಿ ಅವಳಿಗೆ ಆಶೀರ್ವಾದ ನೀಡಿ ಅಲ್ಲಿಂದ ಹೊರಟು ಹೋದನು. ಸುಮಿತ್ರಾಳ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಇಂದಿನಿಂದ ಅವಳು ತನ್ನ ಮನಸ್ಸನ್ನು ನಿಯಂತ್ರಿಸುವ ಹೊಸ ಪ್ರಯತ್ನ ಆರಂಭಿಸಿದ್ದಳು.